ಸ್ನೇಹಿತರೆ ನಮಸ್ಕಾರ. ಅವತ್ತು ದರ್ಶನ್ ಜೈಲಿಗೆ ಹೋಗಿ ಹೊರಗಡೆ ಬಂದಮೇಲೆ ಬಂದಂಥ ಸಿನಿಮಾ ಸಾರಥಿ. ಇವತ್ತು ದರ್ಶನ್ ಜೈಲಿಗೆ ಹೋಗಿ ಹೊರಗಡೆ ಬಂದಮೇಲೆ ಬರ್ತಿರುವಂಥ ಸಿನಿಮಾ ಡೆವಿಲ್. ಹೀಗಾಗಿ ಅವತ್ತು ಸಾರಥಿ ಹೇಗೆ ಸೂಪರ್ ಹಿಟ್ ಆಯಿತೋ ಇವತ್ತು ಡೆವಿಲ್ ಕೂಡ ಹಾಗೆ ಸೂಪರ್ ಹಿಟ್ ಆಗಬೇಕು ಅನ್ನುವಂತಹ ಒಂದು ನಿರೀಕ್ಷೆ ದರ್ಶನ್ಗೆ ಇದೆ. ಯಾಕಂತ ಹೇಳಿದ್ರೆ ದರ್ಶನ್ ಮೇಲೆ ಬಂದಿರುವಂಥ ಆರೋಪಗಳು ಅಥವಾ ದರ್ಶನ್ಗೆ ಈಗ ಕೆಟ್ಟ ಹೆಸರು ಅಂಟ್ಕೊಂಡಿರೋದು ಇವೆಲ್ಲದಕ್ಕೂ ಕೂಡ ಒಂದು ಮುಕ್ತಿ ಸಿಗಬೇಕು ಅಥವಾ ತೊಳೆದು ಹೋಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ದೊಡ್ಡ ಸಕ್ಸಸ್ ಬೇಕೇ ಬೇಕು. ಆಗ ಇಡೀ ಚಿತ್ರರಂಗವೇ ದರ್ಶನ್ ಕಡೆಗೆ ತಿರುಗಿ ನೋಡುತ್ತೆ ಅನ್ನೋದರಲ್ಲಿ ಅನುಮಾನನೇ ಇಲ್ಲ. ಈ ಕಾರಣಕ್ಕೋಸ್ಕರ ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡು ಈಗ ಡೆವಿಲ್ ಸಿನಿಮಾದ ಶೂಟಿಂಗ್ನಲ್ಲಿ ದರ್ಶನ್ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಈ ಹಿಂದೆ ಅಥವಾ ಇನ್ನು ಮುಂದೆ ಯಾರೂ ಕೂಡ ಮಾಡೋಕ್ಕೆ ಸಾಧ್ಯವಿರದಂತಹ ಒಂದು ರೆಕಾರ್ಡನ್ನು ದರ್ಶನ್ ಮಾಡಿದ್ದಾರೆ. ಸತತ 28 ಗಂಟೆಗಳ ಕಾಲ, ಹೌದು ಸತತ 28 ಗಂಟೆಗಳ ಕಾಲ ದರ್ಶನ್ ಎಡಬಿಡದೆ ಶೂಟಿಂಗನ್ನು ಮಾಡಿಬಿಟ್ಟು ಡೆವಿಲ್ ಸಿನಿಮಾದ ರಾಜಸ್ಥಾನದ ಪೋರ್ಷನನ್ನು ಮುಗಿಸಿಕೊಟ್ಟಿದ್ದಾರೆ. ಈಗ ಉಳಿದಿರುವುದು ಮುಂದಿನ ಹಂತದ ಶೂಟಿಂಗು. ಈಗಾಗಲೇ ಹಂತವಾಗಿ ಶೂಟಿಂಗನ್ನು ಮುಗಿಸ್ತಿರುವಂತಹ ಡೆವಿಲ್ ಚಿತ್ರತಂಡ ದರ್ಶನ್ ಜೈಲಿಗೆ ಹೋಗೋದಕ್ಕಿಂತ ಮುನ್ನ ಒಂದು ಹಂತದ ಶೂಟಿಂಗನ್ನು ಮುಗಿಸಿತ್ತು. ಎರಡನೇ ಹಂತದ ಶೂಟಿಂಗನ್ನು ಮೈಸೂರಿನಲ್ಲಿ ದರ್ಶನ್ ಹೊರಗಡೆ ಬಂದ ಮೇಲೆ ಮಾಡಿದರೆ ಮೂರನೇ ಹಂತದ ಶೂಟಿಂಗನ್ನು ರಾಜಸ್ಥಾನದಲ್ಲಿ ಮಾಡಿತ್ತು. ಈಗ ನಾಲ್ಕನೇ ಹಂತದ ಶೂಟಿಂಗು ಮುಂದೆ ನಡೀಲಿಕ್ಕಿದೆ. ಅದು ಎಲ್ಲಿ ಅದನ್ನು ಹೇಳ್ತಾ ಹೋಗ್ತೀನಿ. ಜೊತೆಗೆ ದರ್ಶನ್ ತೆಗೆದುಕೊಂಡಂಥ ರಿಸ್ಕ್ ಎಂಥದ್ದು ಅನ್ನೋದನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತುಗುದೀಪ್ ಅವರು ತಮ್ಮ ಮೇಲಿನ ಒಂದು ಗಮನವನ್ನು ಕಂಪ್ಲೀಟಾಗಿ ಈಗ ಶಿಫ್ಟ್ ಮಾಡಿರೋದು ಡೆವಿಲ್ ಕಡೆಗೆ. ಈ ಡೆವಿಲ್ ಸಿನಿಮಾದ ಮೇಲೆ ದರ್ಶನ್ ಕಂಪ್ಲೀಟಾಗಿ ಈಗ ಒಂದು ಫೋಕಸನ್ನು ಇಟ್ಟಿದ್ದಾರೆ. ಕಾರಣ ಅವತ್ತು ಸಾರಥಿ ಸೂಪರ್ ಹಿಟ್ ಆದ ಹಾಗೆ ಇವತ್ತಿಗೆ ಡೆವಿಲ್ ಸಿನಿಮಾವು ಕೂಡ ಸೂಪರ್ ಹಿಟ್ ಆಗಬೇಕು ಅನ್ನುವಂಥದ್ದು ದರ್ಶನ್ ನಿರೀಕ್ಷೆ. ಡೆವಿಲ್ ಸಿನಿಮಾದ ಮೇಲೆ ಈಗ ಕೇವಲ ದರ್ಶನ್ ಮಾತ್ರವಲ್ಲ, ಇಡೀ ಕರ್ನಾಟಕವೇ ಒಂದು ಗಮನವನ್ನು ಇಟ್ಟಿದೆ ಅಂತಲೂ ಕೂಡ ಹೇಳ್ಬೋದು. ನಿರಂತರವಾಗಿ ಆ ಚಿತ್ರದ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇತ್ತೀಚೆಗೆ ರಾಜಸ್ಥಾನದಲ್ಲಿ ಡೆವಿಲ್ನ ಮೂರನೇ ಹಂತದ ಶೂಟಿಂಗನ್ನು ಮಾಡಲಾಗಿದೆ. ಈ ವೇಳೆ ನಟ ದರ್ಶನ್ ಹೈ ರಿಸ್ಕ್ ಒಂದನ್ನು ತೆಗೆದುಕೊಂಡು ಶೂಟಿಂಗನ್ನು ಮುಗಿಸಿಕೊಂಡಿದ್ದಾರೆ. ಹೌದು, ನಟ ದರ್ಶನ್ ತುಗುದೀಪ್ ಅವರು ಬೆನ್ನು ನೋವಿನ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಇದು ಎಲ್ಲರಿಗೂ ಕೂಡ ಗೊತ್ತಿರೋದೆ. ರೇಣುಕಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜೈಲಿಗೆ ಹೋಗಿದ್ದಂಥ ದರ್ಶನ್ ಆಗ ಬೆನ್ನು ನೋವಿನಿಂದ ತೀವ್ರವಾಗಿ ಬಳಲಿದ್ರು. ಒಂದಷ್ಟು ದಿನಗಳ ಕಾಲ ಅವರನ್ನು ಆಸ್ಪತ್ರೆಗೂ ಕೂಡ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ಕೊಡಿಸಿದ್ರು. ಸದ್ಯ ಕೊಂಚ ಚೇತರಿಸಿಕೊಂಡಿರುವಂತಹ ದರ್ಶನ್ ಡೆವಿಲ್ ಶೂಟಿಂಗನ್ನು ಶುರು ಮಾಡ್ತಾರೆ. ಅವರು ಸ್ವತಃ ಅವರೇ ಒಂದು ಸ್ಪಷ್ಟನೆಯನ್ನು ಕೂಡ ಕೊಡ್ತಾರೆ. ಇಲ್ಲ, ಇನ್ನು ಮುಂದೆ ನಾನು ಈ ಶೂಟಿಂಗ್ಗಳಲ್ಲಿ ಭಾಗಿಯಾಗೋದು ತುಂಬ ಚಾಲೆಂಜಸ್ ಇದೆ, ಬಟ್ ಕೊಟ್ಟಂತಹ ಕಮಿಟ್ಮೆಂಟ್ಗಳನ್ನು ಮುಗಿಸಬೇಕಾಗಿದೆ. ಅದು ಮುಗಿದ ಬಳಿಕ ನಾನು ಮತ್ತೆ ಫ್ರೀ ಆಗ್ತೀನಿ. ಆನಂತರ ಆಪ್ಷನನ್ನು ಮಾಡಿಕೊಳ್ಳೇಬೇಕಾಗ್ತದೆ, ಬೇರೆ ಯಾವುದೇ ಆಪ್ಷನ್ ಇಲ್ಲ ಅನ್ನುವಂಥ ಮಾತನ್ನು ಸ್ವತಃ ದರ್ಶನ್ನೇ ಈ ಹಿಂದೆ ಹೇಳಿದರು. ಹಾಗಾಗಿ ಈಗ ದರ್ಶನ್ ಕೊಟ್ಟಂತಹ ಮಾತಿನ ಪ್ರಕಾರ ಒಂದೊಂದೇ ಸಿನಿಮಾವನ್ನು ಮುಗಿಸ್ಕೊಡ್ಬೇಕಾಗಿದೆ. ಅದರ ಮೊದಲ ಭಾಗವಾಗಿ ಡೆವಿಲ್ ಸಿನಿಮಾವನ್ನು ಮುಗಿಸ್ಕೊಡ್ಬೇಕಾಗಿದೆ. ತನಗೆ ಬೆನ್ನು ನೋವಿನ ಸಮಸ್ಯೆ ಇದ್ದರೂ ಕೂಡ ರಾಜಸ್ಥಾನದಲ್ಲಿ ಸತತ 28 ಗಂಟೆಗಳ ಕಾಲ, ಅದಕ್ಕೂ ಹೆಚ್ಚು ಸಮಯ ಸತತವಾಗಿ ದರ್ಶನ್ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದರು ಅನ್ನುವಂಥ ಮಾಹಿತಿ ಇದೆ. ಹೌದು, ಈ ಸಿನಿಮಾದಲ್ಲಿ ಬಾಲಿವುಡ್ ನಟ ಮಹೇಶ್ ಮಾಂಜ್ರೇಕರ್ ಕೂಡ ನಟಿಸ್ತಿದ್ದಾರೆ. ಅವರ ಕಾಲ್ ಶೀಟ್ ಮುಗಿಯುತ್ತೆ ಅನ್ನುವಂತಹ ಕಾರಣವನ್ನು ತಿಳಿದಂಥ ದರ್ಶನ್ ಚಿತ್ರತಂಡಕ್ಕೆ ಹೆಚ್ಚಿನ ಹೊರೆ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ನಿರಂತರವಾಗಿ ಕೆಲಸವನ್ನು ಮಾಡಿದ್ದಾರೆ. ಈ ರೀತಿ ಚಿತ್ರತಂಡಕ್ಕೆ ಕೆಲಸವನ್ನು ಮಾಡೋದಕ್ಕೆ ಹೋಗಿ ಅಥವಾ ಸಹಾಯವನ್ನು ಮಾಡೋಕ್ಕೆ ಹೋಗಿ ತಾನು ಇಲ್ಲಿ ರಿಸ್ಕನ್ನು ತೆಗೆದುಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಇದರ ಪರಿಣಾಮ, ರೆಸ್ಟ್ಲೆಸ್ ಆದಂಥ ಪರಿಣಾಮ ದರ್ಶನ್ಗೆ ಬೆನ್ನು ಹೆಚ್ಚಾಗಿದೆ ಅಂತೆ. ದರ್ಶನ್ನು ಇಲ್ಲಿ ನಿರಂತರವಾಗಿ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದಂಥ ಪರಿಣಾಮ ಅಂದರೆ ಸುಮಾರು ಒಂದು 20-28 ಗಂಟೆ ಕೆಲಸ ಮಾಡೋದು ಅಂದರೆ ತಮಾಷೆನಾ? ಅಷ್ಟೊತ್ತು ಕೆಲಸ ಮಾಡಿದಂಥ ಪರಿಣಾಮ ದರ್ಶನ್ಗೆ ಬೆನ್ನು ಹೆಚ್ಚಾಗಿದೆ ಅಂತೆ. ಇನ್ನು ಮೈಸೂರು ಮತ್ತು ರಾಜಸ್ಥಾನದಲ್ಲಿ ಅರ್ಧದಷ್ಟು ಚಿತ್ರೀಕರಣವನ್ನು ಮಾಡಿಕೊಂಡಿರುವಂಥ ಡೆವಿಲ್ ಟೀಮು ಶೀಘ್ರದಲ್ಲಿ 4ನೇ ಹಂತದ ಶೂಟಿಂಗನ್ನು ಕೂಡ ಮಾಡಬೇಕಾಗಿದೆ. 4ನೇ ಹಂತದ ಶೂಟಿಂಗಿಗೆ ಹೈದರಾಬಾದಿಗೆ ಹೋಗುತ್ತೆ. ಬಟ್ ಅದಕ್ಕಿಂತ ಮುಂಚೆ ಮತ್ತೆ ಸ್ವಲ್ಪ ದರ್ಶನ್ ರಿಲ್ಯಾಕ್ಸ್ ಮಾಡಲೇಬೇಕಾಗ್ತದೆ. ಕಾರಣ ಈಗಾಗಲೇ ಮತ್ತೆ ಬೆನ್ನು ಬೇರೆ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ರಿಲ್ಯಾಕ್ಸೇಷನನ್ನು ತೆಗೆದುಕೊಂಡು ನಂತರ ಮತ್ತೆ ಶೂಟಿಂಗಿಗೆ ಭಾಗಿಯಾಗುವಂಥ ಚಾನ್ಸಸ್ ಇದೆ. 4ನೇ ಹಂತದ ಶೂಟಿಂಗ್ ಹೈದರಾಬಾದಲ್ಲಿ ನಡೆಯುತ್ತೆ ನೋಡಿ, ಅಲ್ಲಿಗೆ ಭಾಗಿಯಾಗುವಂಥ ಚಾನ್ಸಸ್ ಇದೆ. ಈ ಬಗ್ಗೆ ಚಿತ್ರತಂಡ ಯಾವುದೇ ಅಧಿಕೃತ ಮಾಹಿತಿಯನ್ನು ಬಿಟ್ಕೊಟ್ಟಿಲ್ಲ. ಬಟ್ ದರ್ಶನ್ಗೆ ಬೆನ್ನು ಇರುವಂಥ ಕಾರಣ ಈವರೆಗೂ ಬರೀ ಮಾತಿನ ಭಾಗದ ಚಿತ್ರೀಕರಣವನ್ನು ಅಷ್ಟೇ ನಿರ್ದೇಶಕ ಮಿಲನ ಪ್ರಕಾಶ್ ಅವರು ಪ್ಲಾನ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ದರ್ಶನ್ ಸಂಪೂರ್ಣ ಗುಣವಾದ ಬಳಿಕ ಆ್ಯಕ್ಷನ್ ಸೀನ್ಸ್ಗಳ ಚಿತ್ರೀಕರಣ ಚಾಲನೆ ಸಿಗುವಂಥ ಸಾಧ್ಯತೆ ಇದೆ. ಬಟ್ ದರ್ಶನ್ ಕಂಪ್ಲೀಟಾಗಿ ಚೇತರಿಕೆ ಕಾಣೋದು ಅಸಾಧ್ಯ ಅನ್ನೋದು ಕೂಡ ಸತ್ಯ. ಈಗಾಗಲೇ ದರ್ಶನ್ ಬೆನ್ನುವಿನ ಕಾರಣದಿಂದ ಮೊನ್ನೆ ಕೋರ್ಟ್ಗೂ ಕೂಡ ಹಾಜರಾಗಬೇಕಾಗಿತ್ತು. ಬಟ್ ಅಲ್ಲೂ ಕೂಡ ಹಾಜರಾಗಲಿಲ್ಲ. ಸೊ ದಟ್ ಸ್ವಲ್ಪ ಕೋರ್ಟ್ನ ಬಿಸಿಯನ್ನು ಕೂಡ ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು.
ಸರಿಯಾಗಿ ಚಾಟಿಯನ್ನು ಬೀಸಿದೆ. ಸುಮ್ಮನೆ ಈ ರೀತಿ ಗೈರಾಗೋದು ಸರಿಯಲ್ಲ. ಆಮೇಲೆ ದರ್ಶನ್ ವಿಚಾರಣೆಗೆ ಗೈರಾಗೋದಕ್ಕೆ ವಿನಾಯಿತಿ ಕೋರೋದು ಕೂಡ ತರವಲ್ಲ ಅಂತ ಹೇಳ್ಬಿಟ್ಟು ಜಡ್ಜು ವಾರ್ನಿಂಗನ್ನು ಕೊಟ್ಟಿದ್ದಾರೆ. ವಿಚಾರಣೆ ಇದ್ದಾಗ ಹಾಜರಾಗಬೇಕು, ನ್ಯಾಯಾಲಯದ ಸೂಚನೆಯನ್ನು ಪಾಲಿಸಬೇಕು. ಜಾಮೀನು ಪಡೆದಿರುವಂಥ ಪವಿತ್ರಗೌಡ ಸೇರಿ 19 ಜನ ಆರೋಪಿಗಳು ಕೂಡ ಷರತ್ತಿನ ಅನ್ವಯ ನ್ಯಾಯಾಲಯಕ್ಕೆ ಹಾಜರಾಗಲೇಬೇಕು ಅನ್ನುವಂತಹ ವಾರ್ನಿಂಗನ್ನು ಕೊಟ್ಟಿತ್ತು. ಅದರ ಅನ್ವಯ ಹಾಜರಾಗಬೇಕಾಗಿತ್ತು. ಬಟ್ ದರ್ಶನ ಹಾಜರಾಗಲಿಲ್ಲ. ಖುದ್ದು ಹಾಜರಾತಿಗೆ ವಿನಾಯಿತಿಯನ್ನು ಕೋರಿದ್ರು. ಇದಕ್ಕೆ ಜಡ್ಜು ಕೋಪಗೊಂಡಿದ್ರು. ಇನ್ನೊಂದು ಕಡೆ ಈಗಾಗಲೇ ದರ್ಶನ್ ಶೂಟಿಂಗ್ನಿಂದ ಭಾಗಿಯಾಗಿ ಈ ರೀತಿ ಬೆನ್ನುವನ್ನು ಸಮಸ್ಯೆಯನ್ನು ಎದುರಿಸ್ತಿರುವಂಥ ಪರಿಣಾಮ ಚಿಕಿತ್ಸೆಯನ್ನು ಕೂಡ ಪಡೆಯೋದಕ್ಕೆ ಮುಂದಾಗಿದ್ದಾರೆ. ಬೆನ್ನು ಹೆಚ್ಚಾದಂಥ ಕಾರಣಕ್ಕೋಸ್ಕರ ಬೇಡ, ಇನ್ನು ಮುಂದೆ ಶೂಟಿಂಗಿಗೆ ಸ್ವಲ್ಪ ದಿನಗಳ ಕಾಲ ರೆಸ್ಟನ್ನು ತೆಗೆದುಕೊಳ್ಳಿ, ಸ್ವಲ್ಪ ಟ್ರೀಟ್ಮೆಂಟನ್ನು ಪಡೆದುಕೊಳ್ಳಿ ಅಂತೇಳ್ಬಿಟ್ಟು ವೈದ್ಯರು ಕೂಡ ಸಲಹೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗಿದೆ. ಅಲ್ಲದೆ ಕೆಲವೊಂದು ಸಲ ದರ್ಶನ್ ಇದೇ ರೀತಿ ಬೇರೆ ಬೇರೆ ಸಿನಿಮಾದಲ್ಲೂ ಕೂಡ ಇದೇ ರೀತಿ ನಡೆದುಕೊಂಡಂಥ ವಿಚಾರಗಳು ಕೂಡ ಆಗಾಗ ಹೊರಗಡೆ ಬರ್ತಾನೆ ಇರ್ತದೆ. ಇನ್ಫ್ಯಾಕ್ಟು ಕಳೆದ ಒಂದು ರಿಯಾಲಿಟಿ ಶೋನಲ್ಲಿ ಸಾಧು ಕೋಕಿಲ ಕೂಡ ಹೇಳಿದರು, ಅವರ ಈ ಹಿಂದಿನ ಸಿನಿಮಾಕ್ಕೆ ಒಂದು ಶೂಟಿಂಗ್ ಆಗಬೇಕಾಗಿತ್ತು, ಒಂದು ಸೀನ್ ಕ್ರಿಯೇಟ್ ಆಗಬೇಕಾಗಿತ್ತು. ಈ ಹಿಂದೆ ಒಂದು ಸಿನಿಮಾ ಮಾಡಿದಂಥ ಸಂದರ್ಭದಲ್ಲಿ ಇದೇ ರೀತಿ ಸಾಧು ಕೋಕಿಲ ಅವ್ರಿಗೆ ಯಾವುದೋ ಒಂದು ಸೀನ್ ಬೇಕಾಗಿತ್ತಂತೆ. ಆ ಸೀನು ಹೇಗೆ ಅಂತ ಹೇಳಿದ್ರೆ ಬೆಳಿಗ್ಗೆ ಸೀನು ಮತ್ತು ರಾತ್ರಿ ಸೀನ್ ಎರಡು ಮಿಕ್ಸ್ ಆಗಬೇಕಾಗಿತ್ತು. ದರ್ಶನ್ ಮೈಸೂರಿನ ಬೆಟ್ಟದಲ್ಲಿ ನಿಂತ್ಕೊಂಡು ಬೆಳಿಗ್ಗೆಯಿಂದ ಸಂಜೆವರೆಗೆ ಆ ರಾತ್ರಿ ಆಗೋದಕ್ಕೆ ಕಾಯ್ತಾ ಕೂತಿದ್ರು. ಅಲ್ಲಿವರೆಗೆ ಬೇರೆ ಬೇರೆ ಸೀನ್ಗಳನ್ನು ಶೂಟಿಂಗ್ ಮಾಡಿದ್ರು. ಬಟ್ ರಾತ್ರಿ ಆಗೋವರೆಗೂ ಕೂಡ ದರ್ಶನನ್ನು ಕಾಯಿಸಿದ್ರು. ಬಟ್ ದರ್ಶನ್ ಏನೂ ಕೂಡ ಚಕಾಲವನ್ನು ಎತ್ತದೆ ರಾತ್ರಿ ಆಗೋವರೆಗೂ ಕೂಡ ಕಾಯ್ತಾ ಕೂತು ಮತ್ತು ರಾತ್ರಿ ಆ ಪಾರ್ಟನ್ನು ಮುಗಿಸಿಕೊಟ್ರು ಅಂತೇಳಿ. ಅಂದರೆ ಡೆಡಿಕೇಶನ್ ಅನ್ನೋದು ದರ್ಶನ್ಗೆ ಹೇಗಿದೆ ಅಂತೇಳಿ ಇಲ್ಲೂ ಕೂಡ ಹಾಗೆ ನೋಡಿ. ತನ್ನ ಪಾರ್ಟ್ ಅಲ್ಲ ಅದು ಯಾವ್ದು ಹೇಳಿ, ಈ ಒಂದು 24, 25, 26, 27, 28 ಗಂಟೆಗಳ ಕಾಲ ಶೂಟಿಂಗನ್ನು ಮಾಡೋದು ಅದು ಇಲ್ಲವೇ ಇಲ್ಲ, ಚಾನ್ಸೇ ಇಲ್ಲ. ಒಬ್ಬ ಸ್ಟಾರ್ ನಟ, ಅದರಲ್ಲೂ ಕೂಡ ದರ್ಶನ್ ಯಾವ ಲೆವೆಲ್ಗಿರುವಂಥ ನಟ ನಿಮಗೂ ಕೂಡ ಗೊತ್ತಿರುವಂಥದ್ದೇ. ಆಮೇಲೆ ಫಾರಿನಿಗೆ ಹೋದಾಗ ಅಷ್ಟು ಹೆವಿ ಡ್ಯೂಟಿಯನ್ನು ಯಾರೂ ಕೂಡ ಮಾಡೋದಿಲ್ಲ. ಆಮೇಲೆ ಇನ್ನೊಂದು ಆರೋಗ್ಯದ ಸಮಸ್ಯೆ ಬೇರೆ ಇದೆ. ಇದೆಲ್ಲದರ ನಡುವೆನೂ ಕೂಡ ದರ್ಶನ್ ಸತತವಾಗಿ 28 ಗಂಟೆಗಳ ಕಾಲ ಒಂದು ಸಿನಿಮಾ ತಂಡಕ್ಕೆ ಲಾಸ್ ಆಗುತ್ತೆ ಅನ್ನೋಂಥ ಕಾರಣಕ್ಕೋಸ್ಕರ ಕಂಟಿನ್ಯೂ ಶೂಟಿಂಗಲ್ಲಿ ಭಾಗಿಯಾಗಿರೋದು ಹೆಮ್ಮೆಯ ವಿಚಾರ. ಜೊತೆಗೆ ದರ್ಶನ್ ಡೆಡಿಕೇಶನ್ಗೆ ಒಂದು ಎಕ್ಸಾಂಪಲ್ ಅಂತಲೂ ಕೂಡ ಹೇಳ್ಬೋದು. ದರ್ಶನ್ ಕೆಲಸವನ್ನು ಹೇಗೆ ಪ್ರೀತಿಸ್ತಾರೆ, ಎಷ್ಟು ಗೌರವಿಸ್ತಾರೆ. ಇವನು ದರ್ಶನ್ ಕೂಡ ಇದೇ ರೀತಿ ಕಾರ್ಮಿಕರಾಗಿ ಈ ಹಂತಕ್ಕೆ ಬಂದವರಾಗಿರೋದ್ರಿಂದ ಅವರಿಗೆಲ್ಲರ ಕಷ್ಟನೂ ಕೂಡ ಅರ್ಥ ಆಗ್ತದೆ. ಸೊ ದಟ್ಟು ನನ್ನಿಂದ ಇನ್ನೊಬ್ಬರಿಗೆ ಕಷ್ಟ ಆಗಬಾರ್ದು ಅನ್ನೋಂಥ ಕಾರಣಕ್ಕೋಸ್ಕರ ದರ್ಶನ್ ಈ ರೀತಿ ಮಾಡಿದ್ದಾರೆ ಅನ್ನೋದರಲ್ಲಿ ಡೌಟೇ ಇಲ್ಲ. ಒಟ್ಟಾರೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ದರ್ಶನ್ ಅವರ ಈ ಬದಲಾವಣೆಗಳು ಮತ್ತು ದರ್ಶನ್ ಅವರ ಈ ಡೆಡಿಕೇಶನ್ಗಳನ್ನೆಲ್ಲ ನೋಡ್ತಾ ಹೋದರೆ ನಿಮಗೇನು ಅನಿಸುತ್ತೆ? ನಿಮ್ಗೆ ಎಷ್ಟು ಹೆಮ್ಮೆ ಇದೆ ದರ್ಶನ್ ಅಭಿಮಾನಿಯಾಗಿ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.